ಆತ್ಮೀಯ ಸ್ನೇಹಿತರೆ, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಕಳೆದ 4 ವರ್ಷಗಳಿಂದ ಆಗಸ್ಟ್ ತಿಂಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗೆ, ಸ್ವಾತಂತ್ರ್ಯ ಚಳುವಳಿಗೆ ಸಂಬಂಧಪಟ್ಟಂತಹ ಒಂದು ರಸಪ್ರಶ್ನೆ ಸ್ಪರ್ಧೆಯನ್ನು ಆನ್ಲೈನ್ ಮೂಲಕ ನಡೆಸ್ತಾ ಇದೆ. ಇದು 4ನೇ ವರ್ಷ. ನಿನ್ನೆ ಮತ್ತು ಇವತ್ತು ಒಂದು ಮಾರ್ಕ್ ಟೆಸ್ಟನ್ನು ಕೊಟ್ಟಿದ್ವಿ. ನಿನ್ನೆ 50 ಮಾರ್ಕ್ಸಿಗೆ ಮತ್ತು ಇವತ್ತು 25 ಮಾರ್ಕ್ಸಿಗೆ ಮಾರ್ಕ್ ಟೆಸ್ಟನ್ನು ಕೊಟ್ಟು, ಅವರು ಆನ್ಲೈನಲ್ಲಿ ಬರೆಯುವಾಗ ಮೊಬೈಲ್ನಲ್ಲಿ ಸರಿಯಾಗಿ ಅದನ್ನು ಚಾರ್ಜ್ ಮಾಡಿಕೊಂಡು, ಡೇಟಾ ಇರೋಂಗೆ ನೋಡಿಕೊಂಡು, ನೆಟ್ವರ್ಕ್ ಇರೋ ಕಡೆ ಕೂತ್ಕೊಂಡು ಅದನ್ನು ಬರೆಯುವಂಥದ್ದು. ಮತ್ತು ಒಂದೊಂದು ಪ್ರಶ್ನೆಗೂ ಕೂಡ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಉತ್ತರಗಳಿರುತ್ತೆ. ಒಂದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಂಡು ಅವರು ಉತ್ತರಿಸಬೇಕಾಗುತ್ತೆ. ನಿನ್ನೆ ಮತ್ತು ಇವತ್ತು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿದೆ, ಅದನ್ನು ಪರಿಹರಿಸಿದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರೆದಿದ್ದಾರೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಎಲ್ಲ ಗುಂಪುಗಳಲ್ಲಿ ನಾವು ಲಿಂಕ್ ಹಾಕ್ತೀವಿ. ಆ ಲಿಂಕು 11 ಗಂಟೆಗೆ ಆ್ಯಕ್ಟಿವೇಟ್ ಆಗುತ್ತೆ. ನಾಳೆ 50 ಪ್ರಶ್ನೆಗಳಿರುತ್ತೆ. ಒಂದೊಂದು ಪ್ರಶ್ನೆಗೂ 4 ಉತ್ತರಗಳಿರುತ್ತೆ. ಅದನ್ನು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಳ್ಬೇಕು. ಮತ್ತು 50 ಪ್ರಶ್ನೆಗಳನ್ನು ತಾವು ಉತ್ತರಿಸಿದ ನಂತರ ಸಬ್ಮಿಟ್ ಅಂತ ಬಟನ್ ಒತ್ತಿದರೆ ತಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಗೊತ್ತಾಗುತ್ತೆ. ಏನಾದರೂ ಸಮಸ್ಯೆಗಳು ಬಂದರೆ ತಮ್ಮ ಶಿಕ್ಷಕರಿಗೆ ತಾವು ಮೆಸೇಜ್ ಮಾಡ್ಬೋದು ಅಥವಾ ಫೋನ್ ಮಾಡ್ಬೋದು. ಶಿಕ್ಷಕರು ನಮಗೆ, ಅಂದರೆ ನಮ್ಮ ಈ ರಸಪ್ರಶ್ನೆ ಸ್ಪರ್ಧೆಯನ್ನು ಸಂಯೋಜನೆ ಮಾಡ್ತಾ ಇರುವಂಥ ತಾಂತ್ರಿಕ ಸಂಯೋಜಕರಾದಂಥ ಚಂದ್ರಶೇಖರ್ ನಾಗವಂದ ಅವ್ರ ನಂಬರು ಕೂಡ ಇರುತ್ತೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಅದನ್ನು ಸಾಲ್ವ್ ಮಾಡಿಕೊಡ್ತಾರೆ. ಒಟ್ಟಾರೆ ಸ್ವಲ್ಪ ಒಂದು ಸಾರಿ ಲಿಂಕ್ ಓಪನ್ ಆಗದೇ ಇದ್ದರೆ ಮತ್ತೊಂದು ಸಾರಿ ಪ್ರಯತ್ನ ಪಡಿ. ಮೊಬೈಲ್ ಸೆಟ್ನ ಆಫ್ ಮಾಡಿ ಆನ್ ಮಾಡಿ, ಡೇಟಾ ಆಫ್ ಮಾಡಿ ಆನ್ ಮಾಡಿ, ಏನಾದರೂ ಒಂದು ಪ್ರಯತ್ನವನ್ನು ಮಾಡಿ. ಯಾರು ಗಾಬರಿ ಆಗಬೇಡಿ. ಓಪನ್ ಆಗಲ್ಲ ಅಂದ ತಕ್ಷಣ ಫೋನ್ ಮಾಡೋದಲ್ಲ, ಮತ್ತೆ ಒಂದು ಸರಿ ತಾವು ಪ್ರಯತ್ನವನ್ನು ಮಾಡಿ. ಇಷ್ಟಕ್ಕೂ ಇದೊಂದು ಪ್ರಯತ್ನ. ಸ್ವಾತಂತ್ರ್ಯ ಚಳುವಳಿ ಬಗ್ಗೆ ತಾವು ತಿಳ್ಕೊಳ್ಳೋದಕ್ಕೆ, ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ನಮ್ಮ ದೇಶದ ನಾಯಕರುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದೊಂದು ಅವಕಾಶ. ಮತ್ತು ಈ 40 ರೂಪಾಯಿಯನ್ನು ಪ್ರವೇಶ ಶುಲ್ಕ ನೀಡಿ ನೋಂದಾಯಿಸ್ಕೊಂಡಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಬಹುವರ್ಣದ ಮುದ್ರಿತ ಒಂದು ಪ್ರಶಸ್ತಿ ಪತ್ರವನ್ನು ತಮ್ಮ ಶಿಕ್ಷಕರ ಮೂಲಕ ತಮಗೆ ತಲುಪಿಸಲಾಗುತ್ತೆ. ಹಾಗೆಯೇ ರಾಜ್ಯ ಮಟ್ಟದಲ್ಲಿ ಯಾರಿಗೆ ಪ್ರೈಸ್ ಬರುತ್ತೆ ಅವರಿಗೆ 10,000, 8,000, 6,000 ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ಹಾಗೂ 10 ಸಮಾಧಾನಕರ ಬಹುಮಾನಗಳನ್ನು ಈಗ ನಾಳೆ ನಾವು ಪ್ರತಿ ಜಿಲ್ಲೆಯಿಂದ 3 ಜನನ ಆಯ್ಕೆ ಮಾಡ್ಕೊಳ್ತೀವಿ. ನಾಳೆ ಪ್ರತಿ ಜಿಲ್ಲೆಯಲ್ಲಿ ಟಾಪ್ ಬಂದಿರೋರನ್ನ ಅವ್ರಿಗೆಲ್ಲ ನಾವು 21ನೇ ತಾರೀಕು ಸಂಜೆ 7 ಗಂಟೆಗೆ ಮತ್ತೊಂದು ಸೆಲೆಕ್ಟ್ ಆಗಿರೋರಿಗೆ ಮಾತ್ರ ಒಂದು ಪರೀಕ್ಷೆಯನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಮತ್ತು 10 ಸಮಾಧಾನಕರ ಬಹುಮಾನ ಯಾರಿಗೆ ಬಂದಿದೆ ಅದನ್ನು ನಾವು ಅನೌನ್ಸ್ ಮಾಡ್ತೀವಿ. ಮತ್ತು ಮುಂದಿನ ಒಂದು 15 ದಿನಗಳ ಒಳಗೆ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನಿಗದಿಪಡಿಸಿ ಅಲ್ಲಿ ಬಹುಮಾನ ವಿತರಣೆಯನ್ನು ಮಾಡಲಾಗುತ್ತೆ. ಹಾಗೆಯೇ ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ನೋಂದಾಯಿಸಿರುವಂಥ ಜಿಲ್ಲಾ ಸಂಯೋಜಕರು, ಜಿಲ್ಲಾ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಅಧ್ಯಕ್ಷರು, ಕಾರ್ಯದರ್ಶಿಗಳನ್ನ ಈ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಾಗುತ್ತೆ. ಅದೇ ರೀತಿ ಒಂದು ತಾಲೂಕಿನಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ನೋಂದಾಯಿಸಿರುವಂತಹ ಆ ತಾಲೂಕಿನ KGVS ಮುಖಂಡರನ್ನು ಆಹ್ವಾನ ಮಾಡಲಾಗುತ್ತೆ. ಇದೇ ರೀತಿ ಇಡೀ ರಾಜ್ಯದಲ್ಲಿ ಯಾವ ಶಾಲೆ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳನ್ನ ನೋಂದಾಯಿಸಿರುತ್ತೋ ಅವರನ್ನು ಕೂಡ ಆಹ್ವಾನ ಮಾಡ್ತೀವಿ. ಆ ಕಾರ್ಯಕ್ರಮದ ಬಗ್ಗೆ ಒಂದು 2-3 ದಿವಸಗಳಲ್ಲಿ ತಿಳಿಸಲಾಗುತ್ತೆ. ಒಟ್ಟಾರೆ ನಾಳೆ ನಡೆಯುವಂತಹ ಈ ಟೆಸ್ಟ್ನಲ್ಲಿ ಎಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ, ಏನಾದರೂ ಸಮಸ್ಯೆಗಳು ಬಂದಾಗ ತಮ್ಮ ಶಿಕ್ಷಕರನ್ನ ಸಂಪರ್ಕ ಮಾಡಿ ತಯಾರಿ ಮಾಡಿಕೊಳ್ಳಿ. ಇದೊಂದು ಪ್ರಯತ್ನ, ಒಂದು ಹೊಸ ಅನುಭವವನ್ನು ಕೊಡುತ್ತೆ. ಹಾಗಾಗಿ ಏನೋ ಆಯಿತು ಅಂತ ಗಾಬರಿ ಮಾಡುವಂಥ ಅಗತ್ಯ ಇಲ್ಲ. ಒಳ್ಳೆಯದಾಗಲಿ. ಎಲ್ಲ ನಾಳೆ ಮತ್ತೊಮ್ಮೆ ಈ ಫೈನಲ್ ಟೆಸ್ಟನ್ನು ಬರೆಯಿರಿ, ತಯಾರಿ ಮಾಡಿಕೊಳ್ಳಿ. ಶುಭರಾತ್ರಿ.